ಅನ್ಕೊಂಡು ಫೋಟೋ ತೆಗೆದ್ರೆ ಚಂದ ತೆಗಿ ಚಂದ ಅಂತ ಅನನ್ನಿಲ್ಲ ಬಿಸ್ಲಿಗೆ ಮಾತ್ರ ಕ್ಯಾಮ್ರಾದಾಗ ನಾನು ಚಂದ ತೋರಿಸಿದ್ದೆ ಹೊಳಿತಿದ್ದೆ ಕುಡಿಲ ಕಾಣೀರು ಎಕ್ಸ್ಪೆರಿಮೆಂಟ್ ಮಾಡಿ ಕೂದಲೆಲ್ಲ ಕಟ್ಕೊಂಡು ಬಿಸ್ಲಿಗೆ ಸಿಕ್ಕಾಪಟ್ಟೆ ಟೊಪ್ಪಿ ತರ್ತೀವಿ. ಹೌದು ಮತ್ತು ಮಳೆ ಬತ್ತ ಅನ್ಕೊಂಡಿದ್ರಲ್ಲ. ಇಲ್ಲಿ 2 ಸೈಡಿಂದ ಎಂಟ್ರೆನ್ಸ್ ಇತ್ತು, ಒಳಗಡೆ ಎಲ್ಲ ದೇವಸ್ಥಾನ ಇದೆ. ಒಳಗಡೆಯಿಂದ ಕಿಣಿಕೆ ಅಂತಿಲ್ಲ ನಿಂಗೆ ಶ್ರೇಯ ನಡ್ಕ ಬಂದು ಜಾಸ್ತಿ ಇತ್ತು. ಮುಖ ಪಿಂಕಿ ಮುಖ ಇತ್ತು, ಪಿಂಕಿ ಮುಖ ಇತ್ತು ಮುಖ. 2 ಸೈಡಿಂದ ಎಂಟ್ರಿ, ಆಚೆ ಸೈಡಿಂದ ಈಚೆ ಸೈಡ್. ನಾವು ಈಚಿನ ಸೈಡಿಂದ ಬಂದು ಈಚೆ ಸೈಡಿಂದ ಹೊಯ್ಕಲ್ಲ ಪಲ್ಲದಲ್ಲ. ಯಾವ ಕಡೆಯಿಂದ ಬಂದಿದ್ದು ಅದೇ ಕಡೆಯಿಂದ ಅದೇ ಕಡೆಯಿಂದ ಎಕ್ಸಿಟ್ ಆಗ್ಬಿಟ್ಟು. ಇದೆಲ್ಲ ದೇವಸ್ಥಾನ ಎಲ್ಲ ಇದೆ. ಭಟ್ರ ಹಾಕೊಂಡ್ರೆ ನಂಬದಿ ಹೆಂಗಸರೆಲ್ಲ ಹೇಳಿಕೊಡ್ತಾರೆ. ಹೌದು ನಂಬದಿ ಹೆಂಗಸರೆಲ್ಲ ಹೇಳಿಕೊಟ್ಟಿರು ನಮ್ಗೆ. ಅವರೆಲ್ಲ ಮಂತ್ರಾಲಯ ಕೊಟ್ಟಿದೆ. ನಮ್ಮ ಗ್ಯಾಂಗ್ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ನಮ್ಮ ಬಪ್ಪಗೆ ಹೇಳ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಯಿತು ಟ್ರಾವೆಲ್ ಮಾಡೋಕ್ಕೆ. ಅದಕ್ಕೆ ನಾವು ಈಚೆ ಬಂತು, ಅವ್ರು ಆಚೆ ಗೊತ್ತಿದ್ರು, ಆಚೆಯಿಂದ ಈಚೆ ಬರ್ತಿದ್ರು. ಹಾಂ ಬರ್ತೀನೋ ಕಣಿ, ನಂಗೆ ಕೆಲಸ ಕೊಡೋದಿದೆ ಕಣಿ. ಫೋಟೋ ತೆಗು ಕೆಲಸ ಕೊಡೋದು. ಕಣ್ಣು ಮುಚ್ಕೊಂಡು ಅಂತ ಕಣ್ಣು ತೆಗೀನಿ. ಮೊಬೈಲ್ ಕಾಣಿ ಅವಸ್ಥೆ ಫ್ರೆಂಡ್ಸ್. ನನ್ನ ಮೊಬೈಲ್ನ ಕೊಡ್ತಾ ಇಲ್ಲ ನನಗೆ. ಆಲ್ರೆಡಿ ಚಾರ್ಜ್ ಖಾಲಿ ಮಾಡಿ ಬಿಟ್ರೆ. ಈ ಕಾಣಿ ನನ್ನ ಮೊಬೈಲ್ ನನ್ನ ಹತ್ರ ಇಲ್ಲ. ಪಾಸ್ ಮಾಡುದ ನನ್ನ ಮೊಬೈಲ್ ತಗೊಂಡ್ರಲ್ಲ, ಎಂತ ಮಾಡೋದು? ಫೋಟೋ ನಾನು ದೊಡ್ಡ ಸೆಲೆಬ್ರಿಟಿ ಮಾರ್ರೆ. ಫೋಟೋ ತೆಕ್ಕೊಂಡ್ರಾಗ ಇದ್ದಾಳು 2 ಅವರ್ ಆಯ್ತು. ನಮ್ದು ಒಂದು ಫೋಟೋ ಇಲ್ಲ. ಮುಂದೆ ತೋರಿಸಬಾರ್ದ ಸೆಲೆಬ್ರಿಟಿ. ನನ್ನ ಫೋಟೋ ನನ್ನ ಮೊಬೈಲಾಗ ಒಂದು ಇಲ್ಲ ಗೈಸ್, ಬರೀ ಉಳಿದಾಯ್ತು. ಕಾಣಿ ಅಂತ ವ್ಯೂ, ತುಂಬ ವ್ಯೂ. ಈಗ ನಾ 2ನೇ ರೂಟ್ ಅಂದೆಲ್ಲ, ಆಚಿಂದ ರೂಟ್ ಬಂದರೆ ಗಾಡಿ ಎಲ್ಲ ತಗೊಬರ್ಬೋದು, ಗಾಡಿ ರಿಕ್ಷಾ ಎಲ್ಲ. ಅಲ್ಲಿ ಕೆರೆ ಇದೆ, ಆಚೆಗೂ ಕೆರೆ ಇದೆ. ಈಗ ನಾವು ಮತ್ತೆ ಬಸ್ ಎಲ್ಲಿಂದ ಬಂದಿದ್ದೀವಿ ಅಲ್ಲಿಂದನೇ ಹೋಗ್ತೀವಿ. ಫೋಟೋ ಕೂಕಂತೆ ಕೊಡಿನಿ ಫೋನ್. ಆದರೆ ಯಾರು ಇಲ್ಲಿ ಬಪ್ಪುದಾರೆ ಶೂ ಅಂತ ಹೈಕ ಬರಬೇಡಿ. 1 ಗಂಟೆ ಶೂ ಹೈಕಂಕೆ 1 ಗಂಟೆ ಶೂ ತೆಗೋಕೆ ಟೈಮ್ ಆಗ್ತದೆ. ಆರಾಮ್ಸೆ ಮೆಟ್ಟ ಹೈಕಂಬಂದ್ರೆ ಕಂಫರ್ಟೇಬಲ್ ಆಗ್ತದೆ. ಆದರೆ ಮೆಟ್ಲಿಗೆ ಹಾಂ ಟೋಟಲಿ ಸ್ಟೆಪ್ಸು 422 ಇದು ಸ್ಟೆಪ್ಸ್. ಹತ್ತೂರು ಮಾತ್ರ ಕಷ್ಟ. ಇಲ್ಲಿ ಇಳ್ಕ ಬರ್ಲಕ್ಕ. ಆದರೆ ಕಾಲು ನೋವಲ್ಲ. ನಾಳೆಗೆ ಏನಾದ್ರು ನನಗೆ ಶುರುವಾಗಿದ್ದಾರೆ, ಅದಕ್ಕೆ ಕಾರಣ ಆಗ್ತಾರೆ. ಯಾರು ಕಾರಣ ಆಗೋದು? ನಾನೇ ಕಾರಣ. ಎಂತ ಎಷ್ಟು ಶೂ ಲೇಸ್ ಕಟ್ಕೊಂಡ್ ನಂಗೆ ಸಾಕಿಡ್ದೋಯ್ತು. ರಿಟರ್ನ್ ಎಂತಕ್ಕೆ ಬಂದ್ರಿ? ಆಗಲಿಂದ ಕರಿತಿತ್ತು. ಎಷ್ಟು ರೂಪಾಯಿ? 10 ರೂಪಾಯಿ. ಕುಡಿಲ ಮೊಸರು ಮಜ್ಜಿಗೆ ಕೊಡುವ. ಮಜ್ಜಿಗೆಯನ್ನು ಸೇವಿಸುತ್ತಿದ್ದೇವೆ. ನನ್ನ ಮೈಕ್ ಸ್ಟ್ಯಾಂಡ್ ಅಲ್ಲಿತ್ತು, ಕೇಂದ್ರತ ಇಲ್ಲಿ ಗೊತ್ತಿಲ್ಲ. ಮೈಕ್ ಸ್ಟ್ಯಾಂಡ್ ಇಲ್ಲಿತ್ತು ನಂದು. ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಫೋಟೋ ಪೇಜ್ ಇದೆಲ್ಲ ಇಲ್ಲಿ ಬರ್ಲಕ್ಕ ಒಳ್ಳೆ ಫೋಟೋ ಸಿಕ್ಕತ್ತೆ. ಓಕೆ. ಆಮೇಲೆ ಕಾಲಿಗೆ ಶಕ್ತಿಪಟ್ಟಿಗೆ ಬಂದು ಹೋಗಿ ಅಕ್ಕ 450 ಮೆಟ್ಲು ಹತ್ತಕ್ಕೂ. ನಾನು ಲೆಕ್ಕ ಮಾಡಿದೆ. ನಮ್ಮ ಗೂಗಲ್ಗೆ ಹೇಳೋದು ಅದು. ನಾವು ಅದು ಲೆಕ್ಕ ಹಾಕಲಿಲ್ಲ. ಒಂದು ಕಣ್ಣು ನನ್ನ ಹತ್ರ ಕೇಳ್ಬಿಡಿ. ಅಲ್ಲ ಕಡಿಗೋದ್ರೆ ಕೆಳಗೆ ಅಂತ ಬರ್ತಿದ್ ಗೊತ್ತಾ? 420 221 ಇತ್ತು. ನಾವು ವಿಡಿಯೋ ಮಾಡಿಲ್ಲ. ನೆಗ್ಲಿಜಿಬಲ್ ಅಕ್ಕ. 400 ಪ್ಲಸ್ ಇತ್ತು. 400+ ಇತ್ತು. ಆಮೇಲೆ ವಿಸಿಟೇಬಲ್ ಪ್ಲೇಸ್. ಅನ್ಸುದಿಲ್ಲ ಈಗ ನಡೋತ್ತಿಗೆ ನಾಳೆ ಹೋಗಿ ಮನಿ ಕೊಂಡ್ರೋಡಿಲ್ಲ. ನಾಳೆ ಭಾನುವಾರ ಹೋಗಿಲ್ಲ ಕೊಡಿಲ್ಲ. ಮತ್ತೆಂತ ರಸ್ತೆ ಬದಿ ಆಮೇಲೆ ಎಲ್ಲ ಕಡಿಮೆ ರೇಟಿಗೆ ಸಿಕ್ಕತ್ತೆ. ನಿಮ್ಗೆ ಅಂತ ಬೇಕಂದ್ರೆ ತಿಂಬುಕೆ ಹುಡುಕೆ ಎಲ್ಲ ಆರಾಮ್ ಸಿಕ್ತು. 10 ರೂಪಾಯಿ ಮಜ್ಜಿಗೆ ಕುಡ್ಕ ಬಂತು. ಮಸಾಲಾ ಮಜ್ಜಿಗೆ ರೋಡ್ ಮಾಡಿ ಹಿಂಗೆ ಹೋಯ್ತು. ಮಸಾಲ ಮಜ್ಜಿಗೆ ಎಲ್ಲ 10 ರೂಪಾಯಿ ಅಷ್ಟೇ ಕೊಡ್ಬೋದು. ಆಮೇಲೆ ದೇವಸ್ಥಾನ ಆಮೇಲೆ 1 ಡೇ ಕೊಡುವ 10 ರೂಪಾಯಿದೆಲ್ಲ ಕೆಲ ಅಂತ. ಆಮೇಲೆ ಎಂತದ್ದು 1 ಡೇಗೆ ನೀವು ಹೋಗಿ ಬಪ್ಪುದಾರೆ ಆರಾಮ್ಸೆ ಹೋಗಿ ಬರ್ಲಕ್ಕ. ಟ್ರಿಪ್ ಹೋಯ್ಕಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಬಪ್ಪುದಾರು ಬರ್ಲಕ್ಕಂಬ್ರೆ ಸುಮಾರು ಜನರನ್ನ ಕಾಣ್ತಲ್ಲ ಅವ. ಪೇರೆಂಟ್ಸು ಬರ್ಲಕ್ಕ, ಮಕ್ಕಳು ಬರ್ಲಕ್ಕ. ಮಕ್ಕಳು ಒಂದು ಸಣ್ಣ ಹುಡುಗ ಮರ 4 ವರ್ಷದ ಹುಡುಗ ಮೆಟ್ಲತ್ತಿದ್ದ ಎಲ್ಲ ಬನ್ನಿ. ಅದೆಲ್ಲ ಹೇಳುಕಾಗ ಬಿಸಿಲಿದ್ರೆ ಕಷ್ಟ ಕಣಿ. ಇಲ್ಲ ಅಲ್ಕಣಿ ನಾವು ಮುಂದಲ್ಲ ತಿನ್ನಿಲ್ಲ ಕನ್ನಡಕಲ್ಲ ಹೈಕಂಡೆ ಬಂದದ್ದು ನಾವು ಫುಲ್ ವಾಶ್ ನಮ್ಮ ಅಮ್ಮ. ಓಕೆ, ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಜಾಗ್ರತೆ ಆಗ ಹಂಗಿಂಗಿದು ಎಲ್ಲ ಹೈಕಬಕ್ಕಿಲ್ಲ. ಹೌದು.
ಮಟ್ಟಿ ಅವರೇ, ನನ್ನ ವ್ಲಾಗಲ್ಲಿ ಬಂದದ್ದು ಏನು ಎಕ್ಸ್ಪೀರಿಯನ್ಸ್ ಹೇಗಿದೆ? ಸಾಕಾಯ್ತು ಬೇಕ್ರಿಲ್ದಿ ಆಯ್ತು ಮೇಡಮ್ ಅವರಿದು ಕಾಲೆಲ್ಲ ಹೋಗಿ ಬಟ್ ಲೈಕ್ ಎಕ್ಸ್ಪೀರಿಯನ್ಸ್ ನೈಸ್. ಫ್ರೆಂಡ್ಸ್ ಜೊತೆಗೆ ಫಸ್ಟ್ ಟೈಮ್. ಫ್ರೆಂಡ್ಸ್ ಜೊತೆಗೆ ಫಸ್ಟ್ ಟೈಮ್. ಅಚೀವ್ಮೆಂಟ್ ಇದೆ. ಎಸ್ ಇಲ್ಲಿಂದ ಮಂದಾರಗಿರಿ ಅಂತ ಬರೀತಿದ್ದು ಫ್ಲೋ. ಈಗ ಮಂದಾರಗಿರಿ, ಎಸ್ ಇಲ್ಲೇ ನಾವು ಹೋಗಿ ಬಂದೀಗ. ಕಣಿ ನಾನು ಹಾಗೆ ಹೇಳಿದೆ, ಶಾಲೆ ಮಕ್ಕಳೆಲ್ಲ ಬಂದಿದ್ದು ಕಣಿ, ಇಲ್ಲಿ ಕಣಿ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಪ್ಲೇಸಸ್ ಎಲ್ಲ ಲೈಕ್ ಇದೆ. ಅಲ್ಲೊಂದು ಟೆಂಪಲ್ ಇದೆ. ನಿಂತ್ಕಣಿ ಒಟ್ಟು ಒಬ್ಬ ಅದೊಂದು ನನ್ನ ಮೈಕ್ ಸ್ಟ್ಯಾಂಡ್. ಹೋಯ್ ನೆಕ್ಸ್ಟ್ ಪ್ಲೇಸ್ ಚಂದ ಇತ್ತು, ವಾತಾವರಣ, ಮಕ್ಕಳೆಲ್ಲ ಬಂದಿದ್ದು. ಟ್ರಿಪ್ಪಿಂಗ್ ಮೋಸ್ಟ್ಲಿ ನಮ್ಮ ಟ್ರಿಪ್ಪಿಗೆ ಇಲ್ಲೆಲ್ಲ ಕರ್ಕೊಬರಲ್ಲ, ನಮ್ಮ ಏರಿಯಾದ ಹತ್ರನೇ, ಅಂದರೆ ನಮ್ಮ ಊರ ಹತ್ರನೇ ತಿರ್ಸಿರಿ ಜಾಸ್ತಿ. ನಮ್ಮ ಫ್ರೆಂಡ್ ಕಣಿ, ಹಾಯ್ ಹಾಯ್ ಹಾಯ್. ನನ್ನ ಫ್ರೆಂಡ್ ಇಬ್ರು, ನಂದು ಫ್ರೆಂಡು, ಇಬ್ರದ್ದು ಫ್ರೆಂಡ್, ಎಲ್ಲರದ್ದು ಫ್ರೆಂಡ್ ಅಲ್ದಾ? ನೀನು ನಮ್ಮ ಶ್ರೇಯ ಭಾರಿ ಇಗ್ನೋರ್ ಮಾಡ್ತಲ್ಲ ನನ್ನ. ಪಲ್ಲಬೇಕು ನನ್ನ ಮೈಕ್ ಸ್ಟ್ಯಾಂಡ್ ಕೈಗೆ ಸಿಕ್ಕುದಿಲ್ಲ ನಮ್ಮ ಪಲ್ಲಕ. ಕಾಣಿಕೆ ಡಬ್ಬಿ ಎಲ್ಲ ಇತ್ತಲ್ಲ, ಕಾಣಿಕೆ ಡಬ್ಬಿ ದುಡ್ಡೇ ಇಲ್ಲ ಕೈಯಲ್ಲಿ. ಅದೇ ದೇವಸ್ಥಾನ. ನಂಗೆ ಈ ಮಾರ್ಬಲ್ ಇಷ್ಟ. ಈ ಥರ ಇದೆ. ಈ ಕಾಣ ಫುಲ್ಲು ಡಿಫ್ರೆಂಟ್ ಆಗಿತ್ತು ಕಾನ್ಸೆಪ್ಟ್. ಪಿಕಾಕ್ ಟೆಂಪಲ್. ನಾವೀಗ ಪಿಕಾಕ್ ಟೆಂಪಲ್ಗೆ ಬಂದಿದ್ದೇವೆ. ವರ್ಲ್ಡ್ಗೆ ಫೇಮಸ್ ಅದು, ರೆಕಾರ್ಡ್ ಆಯ್ತಾ ಈ ತರ ಆರ್ಕಿಟೆಕ್ಚರ್. ರೆಕಾರ್ಡ್ ಆಯ್ತಂತೆ. ಡಿಫ್ರೆಂಟ್ ಆಗಿತ್ತು ಕಾಣ ಟೋಟಲಿ. ಗೊತ್ತಾ? ಹೌದು, ಮತ್ತೆ ಅವ್ರು ಜೈನರೆಲ್ಲ ಜಾಸ್ತಿ ಈ ಥರ ಎಲ್ಲ ಪಂಕ ಯೂಸ್ ಮಾಡೋದಲ್ಲ. ಹೌದಾ? ಅಲ್ಲಂತೂ ಕೂಕೊಂಡಿರು, ಅಲ್ಲಂತೂ ಹಂಗೆ ಮಾಡೋದು. ಹಿಂಗೆ ಮಾಡ. ಶ್ರೇಯಾ, ಅರ್ಧ ಸತ್ಯ ಕಥೆ ಅರ್ಧ ಸುಳ್ಳು ಕಥೆ ಹೇಳಿ ಮಕ್ಕಳೇ ನೀವು ವ್ಲಾಗಾಗೆ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಿಲ್ಲ, ಸೊ ನಾವು ವೀಡಿಯೋ ಮಾಡಲಿಲ್ಲ. ಲೈಕ್ ಇತ್ತು ಪ್ಲೇಸ್ ಮಾತ್ರ. ಹೋಗಿ ಆರಾಮ್ಸೆ ಸೈಲೆನ್ಸ್ ಹಂಗೆ ಕೂತ್ಕೊಳ್ಬೇಕು. ಅದು ನಮ್ಗೆ 2 ನಿಮಿಷಕ್ಕಿಂತ ಜಾಸ್ತಿ ಕುಕ್ಕಂಕ ಇಲ್ಲ, ಯಾಕಂದ್ರೆ ಸೈಲೆಂಟ್ ಆಗಿರ್ಕಲ್ಲ. ಇವ್ರು ಯಾರು ಸೈಲೆಂಟ್ ಆಗಿ ಬರಲ್ಲ, ನಾ ತುಂಬ ಸೈಲೆಂಟ್ ಆ್ಯಕ್ಚುಲಿ. ಮಕ್ಕಳೆಲ್ಲ ಹೊಲ್ಟ್ರ, ಮಕ್ಕಳಿಂದ ಹೋಪ. ಹುಯ್ ಪಿಕಾಕ್ ಟೆಂಪಲ್ ವಿಸಿಟ್ ಆಗಿದೆ. ಸರಸ್ವತಿ, ನಿನ್ನ ಕೈ ಹಿಂಗೆ 2 ನಿಮಿಷ ಸೈಲೆನ್ಸ್ ಕೂಕಂಕ ಇಲ್ಲಲ್ಲ. ನಾನು ಹೇಳ್ದೆ ಎಲ್ಲರಿಗೂ 2 ನಿಮಿಷ ಕಥೆ ಓದಿದ್ಯಾ ನೀ ಎಲ್ಲ ಒಳಗೆ ಬರ್ತಿದ್ದೀರಲ್ಲ, ಅದು ನಾವು ನೀವು ಓದಿದ್ರೆ ನಾನು ಓದ್ದಂಗೆ. ಮತ್ತೆ ಕಥೆ ಅಂತ ಹೇಳಿ ಹೇಳ್ಕಮ್ಮ. ಎಂತೆಲ್ಲ ಅವ್ರದ್ದೇ ಕಥೆ ಅಷ್ಟೇ. ಅವ್ರ ಅಮ್ಮ ಅವರು ಗರ್ಭದಲ್ಲಿ ಇಪ್ಪತ್ತಿಗೆ ಬೋಧನೆ ಮಾಡ್ತಿದ್ದೀರ, ಮದುವೆ ಇವರು ಅದೇ ಇದ್ರ ಬಗ್ಗೆ ತತ್ವಜ್ಞಾನ ಅದೆಲ್ಲ ಮಾಡ್ತಾರಲ್ಲ, ಅದು ಮಾಡ್ತಿದ್ದೀರ. ಅದಾದ್ಮೇಲೆ ಇವ್ರಿಗೆ 9 ವಯಸ್ಸು, ಮತ್ತು ಇವ್ರ ಹೆಂಡತಿಗೆ 6 ವಯಸ್ಸು ಇಪ್ಪತ್ತಿಗೆ ಬಾಲ್ಯ ವಿವಾಹ ಮಾಡಿರ. ಆಮೇಲೆ ಇವ್ರ ಜಮೀನಿಗೆ ಪಕ್ಷಿಗಳು ಇವ್ರದ್ದು ಜಮೀನಿಂದ ಎಂತ ಫುಡ್ ಇರುತ್ತಲ್ಲ ಅದನ್ನು ತಿನ್ಕೋರು ಕೂಡ ಆ ಪಕ್ಷಿಗಳಿಗೆ ನೀರು ಕೊಡ್ತಿದ್ದೀರ. ಇನ್ನು ಕಲ್ತಾಗ ಹೊಡೋದೆಲ್ಲ ಮಾಡ್ತಿರ್ಲಿಲ್ಲ. ಮತ್ತು ಇವರು ಅದು ಧ್ಯಾನ ಮಾಡೋತ್ತಿಗೆ ಪ್ರಾಣಿ ಪಕ್ಷಿ ಅವುಗಳೆಲ್ಲವೂ ಜಾತಿ ಭೇದ ಎಂಥದ್ದು ಇಲ್ಲದೆ ಸಾಮರಸ್ಯದಿಂದ ಬಂದು ಕೂಕಂತಿದ್ದೀರಮ್ಮ. ಮತ್ತು ಇವ್ರ ಊರಿಗೆ ಮುನಿಗಳೆಲ್ಲ ಬಂದರೆ 2 ನದಿನ ದಾಣಿಸ್ತಿದ್ದೀರಮ್ಮ. ಇವ್ರ ಹೆಗಲ ಮೇಲೆ ಕೂರಿಸ್ಕೊಂಡು. ಇವರಿಗೆ ಪೈಲ್ವಾನ್ ಶಕ್ತಿ ಇದೀರಿ, ಎಲ್ಲರನ್ನೂ ಸೋಲಿಸ್ತಿದ್ದೀರಿ. ಆಮೇಲೆ ಇಷ್ಟೇ, ಹಂಗೆ 108 ಈ ಥರದ್ದು ಆಶ್ರಮಗಳೆಲ್ಲ ಇದ್ದಿತ್ತು. ಅಲ್ಲೆಲ್ಲ ಇವರೇ ವಿಸಿಟ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ ಎಲ್ಲದನ್ನು. ಅರ್ಧಂಬರ್ಧ ಇಂಗ್ಲೀಷ್ ಬೈಕಪ್ ಮೀಡಿಯಾ ಇಲ್ಲ. ನೀನು ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಕನ್ನಡ ವರ್ಡ್ಸ್ ಇದೆ. ಲೈಕ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ಸರಸ್ವತಿ. ಎಲ್ಲ ಓದಿದ್ದೆ, ನೀವು ಓದೋದಕ್ಕೆ ಸಾಕ್ಷಿ ಅಂತ ಹೇಳಿ. ಅರೆ ನಾವು ಓದಿದ್ ಬಿಡು, ನೀನು ಲೈಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಂಗೆ ಇಲ್ದಿರೋ ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಜಾಸ್ತಿ ನೀನೇ ಲೈಕ್ ಎಕ್ಸ್ಪ್ರೆಸ್ ಮಾಡ್ತೀನಿ. ಇವಳು ನಮ್ಮ ಕಾಲೇಜಿಗೆ ನಂಗೆ ಇದು ಹೇಳ್ಕಿರಿತ್ತು ಆ್ಯಕ್ಚುಲಿ. ನಮ್ಮ ಕಾಲೇಜಿಗೆ ಕಾಲೇಜಿಗೆ ಡಿಗ್ರಿಂಗ್ 20ಗೆ ಎಮ್ ಸಿ ಮಾಡಿದಳು ಎಂಥ ಲೈಕ್ ಆಯ್ತು ಗೊತ್ತಾ ನಂಗೆ. ಅವಾಗ ಇವಳ ಮೇಲೆ ರೆಸ್ಪೆಕ್ಟ್, ಅವಾಗ ಅಷ್ಟು ಪರಿಚಯ ಎಲ್ಲ ಇದ್ದಿತ್ತು. ಇವಳ ಮೇಲೆ ಇದ್ದ ರೆಸ್ಪೆಕ್ಟ್ ಜಾಸ್ತಿ ಐತಿ. ಎಂಥ ಒಳ್ಳೆ ಎಲ್ಲ ವ್ಲಾಗಿಗೋಸ್ಕರ ಒಂದಿಷ್ಟು ಡೈಲಾಗ್ಗಳು ಬಂದತ್ತೆ. ಇಲ್ಲ ನಾನು ಸತ್ಯ ಹೇಳ್ತಿದ್ದೆ. ಎಂಗಳಕ್ಕೆ ಆಗ ಅಂಬ್ರ ಮನಸ್ಸಿಗೆ ಗೊತ್ತಿದ್ದ ಬೈದ್ರೊಡಿಲ್ಲ ಅಂಬ್ರ. ಹೌದಾ? ಲೈಕೇ ಇಲ್ಲ, ಹಂಗೆ ಹೇಳ್ರೊಡಿಲ್ಲ ಖುಷಿ ಆಯ್ತು. ಆದರೂ ನಮ್ಮ ದಿಸೆಗೆ ಆ ದಿನ ಪ್ರೈಸ್ ಕೊಡ್ತೀವಿ. ಇಲ್ಲಿಂದ ನೆಕ್ಸ್ಟ್ ಪಿ ಜಿಗೆ ಡೈರೆಕ್ಟ್ ಊಟ ಜಾಗ ಕಾಂಬುದು ಪಿ ಜಿಗೆ.
ನೀನು ಮತ್ತೆ ಆಚೆ ಸಾಧ್ಯದ ಪಕ್ಷದಲ್ಲಿ ನೀವು ಕೂಡ ಬನ್ನಿ. ಅಡ್ರೆಸ್ ಸೌಜನ್ಯ ಅನ್ಕೇಣಿ ಅಕ್ಕ. ಹಾಂ ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತಾರೆ ಈಗ. ಮಂದಾರಗಿರಿ ಅನ್ಕೊಂಡು ಒಳ್ಳೆ ವಿಸಿಟೇಬಲ್ ಪ್ಲೇಸ್ ತುಂಬ ಟೂರಿಸ್ಟ್ ಎಲ್ಲ ಬರ್ತಾರೆ. ಫೇಮಸ್ ಪಕ್ಕ ಬರ್ತದೆ ನಿಮ್ಮ ಕಂಟೆಂಟ್ಗೆಲ್ಲ ಬರ್ತಿರತ್ತೆ, ವ್ಲಾಗಗೆಲ್ಲ ಬರ್ತಿರತ್ತೆ, ರೀಲ್ಸ್ಗೆಲ್ಲ ಬರ್ತಿರತ್ತೆ. ನಾವು ಒಂದ್ರ ಮೇಲೆ ಮುಗಿತು. ಹಾಯ್ ಮಾಡಿಯವರ ಯಾರು ಹಾಯ್ ಮಾಡಿ ಯಾರು ಅಭಿಮಾನಿಗಳು ಗೊತ್ತೇ ಮಾತ್ರ ನಾನು ವ್ಲಾಗ್ ಮಾಡ್ತಿದ್ದೆ ಅನ್ಕೊಂಡು ಅದಕ್ಕೆ ಹಾಯ್ ಮಾಡಿಯವರು.